ಸ್ನೇಹಿತರೆ, ಶ್ರೀಮಂತರ ಆಟ ಅಂತ ಕರೆಸಿಕೊಳ್ಳೋ ವಿದೇಶಿ ನೆಲಗಳಲ್ಲಿ, ಅದರಲ್ಲೂ ಯುರೋಪ್, ಅಮೆರಿಕಾದ ದೇಶಗಳಲ್ಲಿ ಹೆಚ್ಚಾಗಿ ಆಡೋ ಒಂದು ಆಟ, ಕನ್ನಡ ನಾಡಿನಿಂದ ಅಲ್ಲಿಗೆ ಹೋದ ಒಂದು ರೋಚಕ ಮಾಹಿತಿಯನ್ನು ನಿಮಗೆ ತಿಳಿಸಬೇಕಿದೆ. ಸ್ನೇಹಿತರೆ, ಇವತ್ತಿಗೆ ಉಳ್ಳವರ ಆಟ ಅಂತ ಕರೆಸಿಕೊಳ್ತಾ ಇರೋ ಆ ಆಟ ಯಾವುದು ಅಂದರೆ ಪೋಲೋ ಆಟ. ಕುದುರೆ ಮೇಲೇರಿ ಗೋಲ್ ಪೋಸ್ಟ್ಗೆ ಚೆಂಡನ್ನು ಹಾಕೋದಕ್ಕೆ ಆಟಗಾರರು ಸಾಕಷ್ಟು ಕಸರತ್ತು ಮಾಡೋ ಈ ಆಟವನ್ನು ನೀವೆಲ್ಲ ಸಾಮಾನ್ಯವಾಗಿ ನೋಡೇ ಇರ್ತೀರಿ. ಆದರೆ ಈ ಆಟ ಕನ್ನಡ ನಾಡಿನಿಂದ ಅಲ್ಲಿಗೆ ಹೋಗಿದ್ದರ ಬಗ್ಗೆ ಅನೇಕ ದಾಖಲೆಗಳು ನಮ್ಮಲ್ಲಿ ಇದ್ದರೂ ಅದರ ಬಗ್ಗೆ ಹೆಚ್ಚಿನ ಜನಕ್ಕೆ ಮಾಹಿತಿಯೇ ಇಲ್ಲ ಅನ್ನೋದು ತುಂಬ ನೋವಿನ ವಿಚಾರ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರಿಟಿಷರು ಭಾರತವನ್ನು ಆಡಳಿತ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವತ್ತಿನ ಮಣಿಪುರದಲ್ಲಿ ರಾಜಮನೆತನಗಳ ಪ್ರಭಾವಿಗಳು ಆಡ್ತಾ ಇದ್ದ ಈ ಪೋಲೋ ಕ್ರೀಡೆಯನ್ನು ಮುಂದೆ ಬ್ರಿಟಿಷರು ಯುರೋಪ್ಗೆ ತೆಗೆದುಕೊಂಡು ಹೋದರು ಅನ್ನೋ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗಬಹುದು. ಆದರೆ ಅದಕ್ಕೂ ಸುಮಾರು 900 ವರ್ಷಗಳ ಹಿಂದೆಯೇ ನಮ್ಮ ಕನ್ನಡ ನಾಡಿನಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಷ್ಟ್ರಕೂಟರ ದೊರೆಯೊಬ್ಬ ಈ ಕ್ರೀಡೆಯಲ್ಲಿ ಸಾಕಷ್ಟು ಪಳಗಿದ್ದ ಅನ್ನೋ ಮಾಹಿತಿ ನಮ್ಮ ಶ್ರವಣಬೆಳಗೊಳದಲ್ಲಿ ಇರೋ ಒಂದು ಶಾಸನದಲ್ಲಿದೆ. ಇದು ಪೋಲೋ ಆಟದ ಅತ್ಯಂತ ಹಳೆಯ ದಾಖಲಿತ ಇತಿಹಾಸದ ಪುರಾವೆ. ರಾಜಕ್ರೀಡೆ ಆಗಿರೋ ಈ ಆಟವನ್ನು ಹಿಂದೆ ಕಂದುಕ ಕ್ರೀಡೆ ಅಂತಾನೆ ಕರೀತಾ ಇದ್ದ ಬಗ್ಗೆ ನಮಗೆ ಅನೇಕ ಕನ್ನಡ ಶಾಸನಗಳಲ್ಲಿ ಮಾಹಿತಿ ದೊರೆಯುತ್ತೆ. ಇನ್ನು ಇವತ್ತಿನ ವಿಶೇಷ ಅಂದರೆ, ಇಡೀ ವಿಶ್ವದಲ್ಲಿ ಪೋಲೋ ಕ್ರೀಡೆಯ ಬಗ್ಗೆ ಶಾಸನದ ಜೊತೆಗೆ ಶಿಲ್ಪದಲ್ಲಿಯೂ ದಾಖಲೆ ಒದಗಿಸಿದ್ದು ನಮ್ಮದೇ ನಾಡಿನ ಸಾಂತರ ಮನೆತನ. ಆಗಿನ ಕಾಲದ ಪ್ರಮುಖ ಜೈನ ಕೇಂದ್ರವಾಗಿದ್ದ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹುಂಚ ಅಥವಾ ಶ್ರೀಹೊಂಬುಜ ಅನ್ನೋ ದೇಗುಲದಲ್ಲಿ ಇದರ ಬಗ್ಗೆ ಶಿಲ್ಪದ ದಾಖಲೆ ಸಿಕ್ಕಿದೆ. ಇದನ್ನೆಲ್ಲ ನೋಡಿದರೆ ಈ ಕಂದುಕ ಕ್ರೀಡೆ ಅಥವಾ ಪೋಲೋ ಕ್ರೀಡೆಗೆ ಕನ್ನಡ ನಾಡೇ ಮೂಲ ಅಂತ ಹೇಳೋದಕ್ಕೆ ಯಾವುದೇ ಸಂಶಯ ಬೇಡ. ಸ್ನೇಹಿತರೆ, ಇನ್ನು ಈ ಶಿಲ್ಪ ಬೆಳಕಿಗೆ ಬಂದ ಸ್ವಾರಸ್ಯಕರ ಮಾಹಿತಿಯನ್ನು ಹೊಂಬುಜ ಕ್ಷೇತ್ರದ ಸ್ವಸ್ತಿ ಶ್ರೀ ಜಗದ್ಗುರು ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರ ಬಾಯಿಂದಲೇ ಕೇಳಿ. ಪ್ರಸ್ತುತ ಶ್ರೀ ಕ್ಷೇತ್ರದಲ್ಲಿ ಕ್ಷೇತ್ರ ಕಾರ್ಯದ ಒಂದು ನಿಮಿತ್ತ ನಡೆದಂಥ ಸಂಶೋಧನಾ ಕಾರ್ಯದಲ್ಲಿ ಅಮ್ಮನವರ ಬಸದಿಯ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಪ್ರಾಚೀನ ಬಸದಿಯ ಒಂದು ಶಿಲಾಲೇಖದ ಅಧ್ಯಯನ ಮಾಡುವ ಸಂದರ್ಭದಲ್ಲಿ 3 ಭಾಗದಲ್ಲಿ ಅಧ್ಯಯನವನ್ನು ಮಾಡಲಾಗಿತ್ತು. ಒಂದು ಕಂಬದಲ್ಲಿ ಒಂದು ಕಲ್ಲಿನಲ್ಲಿ ಅಧ್ಯಯನ ಮಾಡದೆ ಹಾಗೆ ಉಳಿದಿತ್ತು. ಇದುವರೆಗೂ ಭಾರತದಲ್ಲಿ ಪೋಲೋ ಗೇಮ್, ಕಂದುಕ ಕ್ರೀಡೆ ಅಂತ ಏನು ಹೇಳ್ತಾರೆ, ಪೋಲೋ ಗೇಮ್, ಕುದುರೆ ಮೇಲೆ ಕುಳಿತು ಆಡುವಂಥ ಆಟ, ಅದು ನಮ್ಮ ದೇಶಕ್ಕೆ ಇತ್ತೀಚೆಗೆ ಬಂದಿದ್ದು ಅನ್ನುವಂಥದ್ದು ವಿಕಿಪೀಡಿಯಾ ಮತ್ತು ಇನ್ನಿತರ ಸಾಧನದಲ್ಲಿ ತಿಳಿತಿತ್ತು. ಆದರೆ ಇತಿಹಾಸದ ಪುಟ ನೋಡಿದಾಗ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಪೋಲೋ ಗೇಮ್ ಅನ್ನ ಆಡುತ್ತಿದ್ರು ಅನ್ನುವಂಥದ್ದನ್ನ ಚಿತ್ರಸಹಿತವಾದಂತಹ ಪ್ರಥಮ ಶಿಲಾಶಾಸನ ಶ್ರೀ ಕ್ಷೇತ್ರದಲ್ಲಿ ಹೊಂಬುಜದಲ್ಲಿ ಸಿಕ್ಕಿದೆ. ಇನ್ನು ಈ ಕಂದುಕ ಕ್ರೀಡೆಯ ಶಾಸನ ಹಾಗೂ ಶಿಲ್ಪವನ್ನು ಕಂಡುಹಿಡಿದ ಶಾಸನ ಸಂಶೋಧಕ ಹಾಗೂ ಕನ್ನಡ ಉಪನ್ಯಾಸಕ ಡಾಕ್ಟರ್ ರವಿಕುಮಾರ್ ಕೆ ನವಲಗುಂದ ಅವರು ಈ ಶಾಸನ ಹಾಗೂ ಶಿಲ್ಪದ ಬಗ್ಗೆ ಮತ್ತಷ್ಟು ಮಾಹಿತಿ ಒದಗಿಸ್ತಾರೆ. ಇದು 2ನೇ ವೀರ ಸಾಂತರನ ಒಂದು ಶಿಲ್ಪ. ವಿಶೇಷ ಏನಂತಂದ್ರೆ, ಇದು ನಾವೆಲ್ಲ ಕುದುರೆ ಮೇಲೆ ಕೂತಿರ್ತಕ್ಕಂಥ ಶಿಲ್ಪ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಈ ಶಾಸನದ ಒಂದು ಸಹಾಯದಿಂದ ನಾವು ಇದನ್ನ ಕಂದುಕ ಕ್ರೀಡೆ ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಕಂದುಕ ಕ್ರೀಡೆ ಅಂತಂದ್ರೆ ಇವತ್ತಿನ ಒಂದು ಪೋಲೋ ಆಟಕ್ಕೆ ಸಮ. ಮೊದಲು ನಾಡೋಜ ಹಂಪನ ಅವರು ಕೂಡ ಇದು ಕಂದುಕ ಕ್ರೀಡೆ ಅಂತ ಹೇಳಿರ್ತಕ್ಕಂಥ ಉದಾಹರಣೆಗಳಿದ್ವು. ಆದ್ರೆ ಇದು ಕಂದುಕ ಕ್ರೀಡೆ ಅನ್ಲಿಕ್ಕೆ ನಮ್ಗೆ ಇತ್ತೀಚೆಗೆ ದೊರೆತಿರ್ತಕ್ಕಂಥ ಒಂದು ಉತ್ತರ ಮುಖದ ಈ ಶಾಸನ ನಮ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ತದೆ. ಡಾಕ್ಟರ್ ರವಿಕುಮಾರ್ ಕೆ ನವಲಗುಂದ ನಮ್ಮ ಕರ್ನಾಟ ಬಲ ಬಳಗದ ಒಬ್ಬ ಸದಸ್ಯರೂ ಹೌದು. ರಾಷ್ಟ್ರಕೂಟ ಪ್ರಭುತ್ವದ ಮುಂದಿನ ಸಂಚಿಕೆಗಳಲ್ಲಿ ಈ ಪೋಲೋ ಅಥವಾ ಕಂದುಕ ಕ್ರೀಡೆಯ ಸಚಿತ್ರ ನುಡಿಯುಂಡೆಯ ಹೂರಣ ಪ್ರಸ್ತುತವಾಗುತ್ತೆ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ